ಇಂದು ಮಧುಗಿರಿಯಲ್ಲಿ ಕರುನಾಡ ವಿಜಯ ಸೇನೆ ಸಂಘಟನೆ ಹಾಗೂ ರೈತರು ಮತ್ತು ಸಾರ್ವಜನಿಕರು ಸೇರಿ ಶ್ರೀ ಜನಪ್ರಿಯ ಶಾಸಕರಾದ ರಾಜಣ್ಣರವರ ಹಾಗೂ ಎಂಎಲ್ಸಿ ರಾಜೇಂದ್ರ ರಾಜಣ್ಣರವರ ಕುಟುಂಬಕ್ಕೆ ಮಧುಗಿರಿ ಜನತೆ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸಿದರು. ಈ ಹಿಂದೆ ತೆಪ್ಪೋತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಧುಗಿರಿ ಜನತೆಗೆ ನೋಡಲು ಅವಕಾಶ ಮಾಡಿಕೊಟ್ಟಂತಹ ಶಾಸಕರ ಕುಟುಂಬಕ್ಕೆ ಹಾಗೂ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಹಾಗೆಯೇ ಶ್ರೀ ದಂಡಿ ಮಾರಮ್ಮನ ಜಾತ್ರೆಗೂ ಕೂಡ ಅದೇ ರೀತಿ ದೀಪಾಲಂಕಾರವನ್ನ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಇಂದು ಶ್ರೀ ದಂಡಿ ಮಾರಮ್ಮನ ಜಾತ್ರಾ ಮಹೋತ್ಸವ ಹರಾಜು ಪ್ರಕಟಣೆ ಬಗ್ಗೆ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ನಾಳೆ ಪ್ರಕಟಿಸಿರುವ ಹರಾಜಿನ ಪತ್ರದ ಪ್ರಕಟಣೆಯನ್ನು ಶುಲ್ಕವನ್ನು ಎಷ್ಟು ನಿಗದಿಪಡಿಸಿರುತ್ತೇವೋ ಅಂಗಡಿ ಮಳಿಗೆಯವರಿಗೆ ಅಷ್ಟೇ ವಸೂಲಾತಿ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಲ್ಲದೆ ಉಪವಾಸ ಸತ್ಯಾಗ್ರಹ ಮಾಡಲು ಸಿದ್ಧರಿದ್ದೇವೆ ಎಂದು ಕರುನಾಡ ವಿಜಯ ಸೇನೆ ಹಾಗೂ ರೈತರು ಹಾಗೂ ಸಾಮಾನ್ಯ ಜನರು ಎಚ್ಚರಿಕೆ ನೀಡಿದರು. ಈ ಸಭೆಯಲ್ಲಿ ಸಂಘಟನೆ ಅಧಿಕಾರಿಗಳು ಹಾಗೂ ರೈತರು ಹಾಜರಿದ್ದರು. ಕರುನಾಡ ವಿಜಯ ಸೇನೆಯ ತಾಲೂಕು ಅಧ್ಯಕ್ಷರಾದ ತಿಮ್ಮರಾಜು, ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ದಾದಾಪೀರ್, ಇಲಿಯಾಸ್ ಅಹಮದ್, ಜಬಿಯುಲ್ಲಾ, ಫಯಾಜ್, ಬಿಲಾಲ್ ಅಹಮದ್, ಅಶೋಕ್, ರಮೇಶ್ ಆಚಾರ್, ನಾಗರಾಜು, ಭರತ್, ಬಾಳಪ್ಪ, ರೈತರಾದ ಪ್ರಸಾದ್, ಕೃಷ್ಣಮೂರ್ತಿ, ಪ್ರಕಾಶ್, ಬ್ಯಾಟಣ್ಣ ಉಪಸ್ಥಿತರಿದ್ದರು. ಇದು ಕರುನಾಡ ನ್ಯೂಸ್, ನಿಮಗಾಗಿ, ನಿಮ್ಮ ಸೇವೆಗಾಗಿ. ಈ ನಮ್ಮ ಕರುನಾಡ ವಿಜಯ ಸೇನೆಯ ಈ ಸಭೆ ಸೇರಲು ಕಾರಣ ಏನಪ್ಪಾ ಅಂತಂದ್ರೆ, ಮೊದಲನೇದು ಸನ್ಮಾನ್ಯ ಶ್ರೀ ಶಾಸಕರಾದ ಕೆ.ಎನ್. ರಾಜಣ್ಣನವರು ಅವರು ಪುತ್ರರವರಾದ ರಾಜೇಂದ್ರ ರಾಜಣ್ಣವರಿಗೆ ಮತ್ತು ಅಧಿಕಾರಿಗಳಿಗೆ ತುಂಬ ಹೃದಯವಾದ ಧನ್ಯವಾದಗಳು ಹೇಳ್ತೀನಿ. ಆ ಧನ್ಯವಾದ ತಿಳಿಸೋದಕ್ಕೆ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಹಿಂದೆ ನಡೆದಂಥ ತಾಯಿ ದಂಡಿ ಮಾರಮ್ಮನ ತೆಪ್ಪೋತ್ಸವ ಕಾರ್ಯಕ್ರಮ ನಾವೆಂದೆಂದೂ ಕಾಣದ, ನೋಡೇ ಇಲ್ಲ. 50 ವರ್ಷಗಳಾದರೂ, ನಮಗಿನ್ನೂ 50 ವರ್ಷ ತುಂಬಿಲ್ಲ. 50 ವರ್ಷದಿಂದ ನಡೆದಂಥ ಕಾರ್ಯಕ್ರಮವನ್ನು ನಮ್ಮ ಮಧುಗಿರಿ ಜನತೆಗೆ, ಈಗಿನ ಯುವ ಪೀಳಿಗೆಗೆ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದೀರಾ. ಮನಸ್ಸಿಟ್ಟು ಅನುಕೂಲ ಮಾಡಿಕೊಡಿ ಅಂತ. ಆದರೂ ಈಗಲೂ ಅಷ್ಟೇನೆ, ನಾಳೆ ಇರೋ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಈ ರೀತಿ ಆಗಬಾರ್ದು. ಹಾಗಾಗಿ ಜನಗಳಿಗೋಸ್ಕರ ನೀವು ಅನುಕೂಲ ಮಾಡಿಕೊಡ್ಬೇಕಾಗಿ ಕರುನಾಡ ವಿಜಯ ಸೇನೆ ವತಿಯಿಂದ ಹಾಗೂ ರೈತರ ಸಂಘಟನೆ ವತಿಯಿಂದ ಹಾಗೂ ಜನಸಾಮಾನ್ಯರಿಂದ ಎಲ್ಲರೂ ಬಂದ್ಬಿಟ್ಟು ನಿಮ್ಮನ್ನು ಮನವಿ ಬಂದು ಮುಂಚೆನೇ ನಾವು ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಿದ್ದೇವೆ. ಹಾಗಾಗಿ ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಜನಗಳಿಗೆ ಅನುಕೂಲ ಮಾಡಿಕೊಡುವಂತ ಏನ್ ರೇಟ್ ಇದೆ ಸರ್ಕಾರ, ನಮ್ಗೇನು ಟೆಂಡರ್ ನೀವು ಕರೀರಿ, ನಾವು ಬೇಡ ಅನ್ನಲ್ಲ. ಆದರೆ ಟೆಂಡರ್ ಕರೆಯುವವರು ಸರ್ಕಾರ ನಿಯಮಾನುಸಾರವನ್ನು ಪಾಲಿಸಲೇಬೇಕು. ಪಾಲಿಸಿ ಇದೇ ರೀತಿಯಲ್ಲೇ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇವೆ. ಈ ಜನಗಳಿಗೋಸ್ಕರ ನನಗೆ ಈ 2 ಮಾತುಗಳನ್ನು ಮಾಡಿಕೊಟ್ಟಂತ ನನ್ನ ಸಂಘಟನೆ ಅಧಿಕಾರಿಗಳು ರೈತರಿಗೂ ಹೊಂದಿಸುತ್ತಾ ನಾನು ಈ 2 ಮಾತುಗಳನ್ನು ಮುಗಿಸ್ತಿದ್ದೇವೆ. ಆದ್ರೆ ಇನ್ನೊಂದು ಮಾತು ಹೇಳ್ತಿದ್ದೀನಿ, ಕಡಕೆಚ್ಚರ. ಈ ಕಾರ್ಯಕ್ರಮವನ್ನು ಈ ನಡವಳಿಕೆಯನ್ನು ನೀವು ಸರಿಪಡಿಸಿಕೊಂಡು ಇದೇ ರೀತಿಯಲ್ಲಿ ಮಾಡಲಿಲ್ಲ ಅಂತಂದ್ರೆ ಜಾತ್ರೆಯಲ್ಲೇ ನಾವು ಉಗ್ರ ಹೋರಾಟ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಲು ನಾನು ಸಿದ್ಧನಿದ್ದೇನೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ. ಮಾಡ್ಕೊಂತಾರೆ ಆ ಬರೆ ಬೀಳ್ತಾ ಇರೋದು ಜನಸಾಮಾನ್ಯರಿಗೆ. ಅವ್ರೇನು ಟೆಂಡರಲ್ಲಿ ಪ್ರಿಂಟ್ ಔಟ್ ಮಾಡಿಸಿದಾರೋ ಅದು ತಗ್ಗಟ್ಟಾಗಿ ಅವ್ರು ಹಣ ವಸೂಲಿ ಮಾಡ್ತಾ ಇಲ್ಲ. ಅದೇನು ಅಂದ್ರೆ ಕೂಗೋದು ತರ ಅದು ವಸೂಲಿ ಮಾಡ್ತಾ ಒಂದು ತ್ರಿಬಲ್ ಆಗಿದೆ. ಜನಸಾಮಾನ್ಯರು ದುಡ್ಡು ಕೊಟ್ಟು ಜಾತ್ರೆ ಬರೋಕ್ಕೂ ಆಗ್ತಾ ಇಲ್ಲ. ಆ ಥರ ಸಮಸ್ಯೆ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಅಧಿಕಾರಿಗಳು ಹೇಳೋದೇನು ಅಂದ್ರೆ, ಏನು ಟೆಂಡರ್ ಕರೀತಾರೋ ಕರೀರಿ, ಈ ಪ್ರಿಂಟ್ ಔಟ್ ಏನು ಮಾಡಿದ್ರೋ ಅದೇ ರೀತಿ ನೀವು ಹಣ ವಸೂಲಿ ಮಾಡಬೇಕು. ಮಾಡಲಿಲ್ಲ ಅಂತಾರೆ ನಾವು ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿರ್ತೇವೆ. ಈ ಸಭೆಯ ಉದ್ದೇಶ ಏನಂದ್ರೆ, ಮುಂದಿನ ತಿಂಗಳು 11ನೇ ತಾರೀಕು 11ನೇ ತಾರೀಕಿಂದ 21ನೇ ತಾರೀಕುವರೆಗೂ ನಮ್ಮ ಮಧುಗಿರಿಯ ದಂಡಿ ಮಾರಮ್ಮನ ಜಾತ್ರೆ ನಡೆಯಲಿದೆ. ಈ ಜಾತ್ರೆಯಲ್ಲಿ ನೂರಾರು ರೈತರು ಜನಗಳು ಹೊಡ್ಕೊಂಡು ಬರ್ತಾರೆ. ಇಲ್ಲಿ 10 ದಿನ 15 ದಿನ ಇಲ್ಲಿ ಅವರು ಟಾರ್ಪಲ್ಗಳು ಹಾಕ್ಕೊಂಡು ಗುಡಿಸ್ಲು ಹಾಕ್ಕೊಂಡು ಅವರ ದನಗಳನ್ನು ಮಾರಾಟ ಮಾಡ್ಕೊಂಡು ಅವರಿಗೆ ಬರ್ತಾರೆ. ಅವ್ರನ್ನ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ಒಂದು ಪಶು ವೈದ್ಯ ಆಸ್ಪತ್ರೆಯ ಸಿಬ್ಬಂದಿಗಳು ಅಲ್ಲಿ ಟೈಮ್ ಸರಿಯಾಗಿದ್ದು ಅಲ್ಲಿ ಬರುವ ದನಗಳನ್ನು ಸರಿಯಾಗಿ ನೋಡ್ಕೋಬೇಕು. ಮತ್ತು ಅಲ್ಲಿ ಬರುವ ಜನಗಳಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆದರೆ, ತೊಂದರೆ ಆದರೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ನನ್ನ ಮನಸ್ಸಿಂದ ನಾನು ಬಂದು
ಜೊತೆಗೆ ಸಹಕಾರ ಕೊಡೋಣ. ಇದು ಜಾತ್ರೆದು ಭಾಳ ಇದಾಗಿದೆ ಅಂತ ಮಾತಾಡ್ತಿದ್ವಿ ಯಾವಾಗಲೂ. ಅದರಿಂದ ಇವತ್ತು ಇವ್ರ ಜೊತೆಗೆ ಸೇರಿ ನನ್ನ ಮನಸ್ಸಲ್ಲಿರೋ ಒಂದೆರಡು ಮಾತು ಹೇಳ್ಬೇಕಂತ ಹೇಳಿ ಅನ್ನಿಸ್ತು. ಏನಂದರೆ ಈ ತಪೋತ್ಸವ ನಡೀತು, ಅದರಲ್ಲಿ ಬೋಟಿಂದ ಇದ್ದಿತ್ತು, ಚೆನ್ನಾಗಿತ್ತು. ನಮ್ಮ ತಾಲೂಕಲ್ಲಿ ಸುಮಾರು ಜನ ಬಡವರು ಇನ್ನೂ ನೋಡಿಲ್ಲ. ಅದನ್ನ ಮುಂದುವರಿಸ್ಬೇಕು, ಅದನ್ನ ನಮ್ಮ ಹಳ್ಳಿ ಜನಗಳಿಗೆಲ್ಲ ತೋರಿಸ್ಕೊಡ್ಬೇಕಂತ ನನ್ನ ಮನವಿ ಶಾಸಕರಿಗೆ ಮತ್ತು ನಮ್ಮ ರಾಜೇಂದ್ರಣ್ಣ ಅವ್ರಿಗೆ. ಎರಡನೇದು, ಬಡ ಜನಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಜಾತ್ರೆ ಮತ್ತು ಅದನ್ನ ನನ್ನ ಸ್ನೇಹಿತರು ಹೇಳಿದಂಗೆ 15-20 ದಿವಸಕ್ಕೆ ಮುಗ್ದೋಗ್ತಾ, ವಾರಕ್ಕೆಲ್ಲ ಮುಗ್ದೋಗ್ತೈತೆ. ಕಾರಣ ಇದು ಇಷ್ಟೇ, ಜಾಸ್ತಿ ಶುಲ್ಕ, ಜಾಸ್ತಿ ಖರ್ಚು ಬರ್ತಾಯಿತ್ತು ಅವ್ರಿಗೆ. ಆ ದುಡ್ಡು ನಮ್ಮ ಜನಗಳ ಮೇಲೆ, ಹಳ್ಳಿ ಜನಗಳ ಮೇಲೆ, ನಮ್ಮ ತಾಲೂಕು ಜನಗಳ ಮೇಲೆ ಎಳಿತಾರೆ ಅಂಗಡಿಯವರು. ಅದರಿಂದ ಒಂದ್ಸತಿ 3-4 ಸತಿ ಜಾತ್ರೆಗೆ ಮಕ್ಕಳು ಕರ್ಕೊಂಡು ಹೋಗೋರು ಒಂದ್ಸತಿ ಹೋಗಕ್ಕಾಗದೆ ಸುಮ್ಮನೆ ಬಿಡ್ತಾರೆ. ಅದರಿಂದ ಅವ್ರಿಗೂ ನಷ್ಟ, ಜನಗಳಿಗೂ ನೋಡಕ್ ನಷ್ಟ ಆಗಿದೆ. ದಂಡಿ ಮಾರ ಒಂದು ಒಳ್ಳೆ ಇದಿದೆ, ಪವಾಡ ಇದೆ ನಮ್ಮ ಮಕ್ಕಳ ತಾಲೂಕಲ್ಲಿ. ನಮ್ಮ ಮುಸ್ಲಿಂ ಜನ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇರ್ತಾರೆ, ಬೇರೆ ಜನ ಎಲ್ಲ ಸಾವಿರದಿಂದ ಎಲ್ಲರೂ ಹೋಗ್ತಾರೆ, ಎಲ್ಲ ನಂಬ್ತಾರೆ. ಅದರಿಂದ ಶಾಸಕರಲ್ಲಿ ಮನವಿ, ಅಧಿಕಾರಿಗಳಲ್ಲಿ ಮನವಿ ನಮ್ದು, ದಯವಿಟ್ಟು ಈ ಅಂಗಡಿಗಳದ್ದು ಬೇರೆದು ಇದೆಲ್ಲ ಸಮಸ್ಯೆಗಳು ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ದಂಗೆ ಬಗೆಹರಿಸ್ಬಿಟ್ರೆ ಭಾಳ ಧನ್ಯವಾದಗಳು.